ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ಗೆ ಬೇಲ್ ಸಿಕ್ಕಿದ್ದು ಆಯಿತು, ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದೂ ಆಯಿತು. ಈಗ ದರ್ಶನ್ಗೆ ಹೊಸ ಜೀವನ ಸಿಕ್ಕಿದೆ. ಕಹಿ ಘಟನೆಗಳನ್ನು ಮರೆತು ಹೊಸ ಲೈಫ್ ಸಿಕ್ಕಿದೆ. ದಾಸನಿಗೆ ಕೋರ್ಟ್ ಒಂದಷ್ಟು ನಿಯಮಗಳನ್ನು ನೀಡಿ ಬೇಲ್ ನೀಡಿದೆ. ಈ ನಡುವೆ ದರ್ಶನ್ಗೆ ತಾಯಿಯನ್ನ ಹಾಗೂ ಫಾರ್ಮ್ ಹೌಸ್ನಲ್ಲಿರುವ ತಮ್ಮ ನೆಚ್ಚಿನ ಪ್ರಾಣಿಗಳನ್ನು ನೋಡುವ ಆಸೆ ಹೆಚ್ಚಾಗಿದೆ. ಹೀಗಾಗಿ ದರ್ಶನ್ ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಹಾಗಿದ್ರೆ ದರ್ಶನ್ ಎಷ್ಟು ದಿನ ಕೋರ್ಟ್ ಅನುಮತಿ ನೀಡಿದೆ, ದರ್ಶನ್ ಹೇಳಿದ ಕಾರಣಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಜೈಲು ಆಸ್ಪತ್ರೆ ಅಂತ ಕಳೆದ 6-7 ತಿಂಗಳಿಂದ ದರ್ಶನ್ಗೆ ತಲೆಕೆಟ್ಟು ಹೋಗಿತ್ತು. ಬಣ್ಣದ ಬದುಕಿನಿಂದ ದೂರ ಆಗಿದ್ದ ದರ್ಶನನ್ನ ಈ ಒಂದು ಘಟನೆಗಳು ಕುಗ್ಗಿಸಿದೆ. 6 ತಿಂಗಳು ಕಂಬಿ ಹಿಂದೆ ಕುಳಿತು ಕತ್ತಲೆ ಕೋಣೆಯಲ್ಲೇ ಜೀವನ ಸಾಗಿಸಿದ್ರು. ಇದರಿಂದ ದಾಸ ಹೊರಬರಬೇಕಾಗಿದೆ. ಮೊದಲಿನಂತೆ ತನ್ನ ಜೀವನವನ್ನ ಸರಿ ಮಾಡಿಕೊಳ್ಳಬೇಕಿದೆ. ಹೀಗಾಗಿ ದರ್ಶನ್ ತೋಟದ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಕಳೆಯೋಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ದರ್ಶನ್ 4 ವಾರಗಳ ಕಾಲ ಮೈಸೂರಿಗೆ ಹೋಗಲು ಅನುಮತಿ ನೀಡಬೇಕೆಂದು ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಕೋರ್ಟ್ಗೆ ಕೊಟ್ಟ ಕಾರಣವೇನು? ಮೈಸೂರಿನಲ್ಲಿ ವಾಸಿಸುತ್ತಿರುವ ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ನರಳುತ್ತಿರುವ 76 ವರ್ಷದ ತನ್ನ ತಾಯಿ ಕಂಡು ಆರೈಕೆ ಮಾಡಬೇಕಾಗಿದೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ತನ್ನ ಅನಾರೋಗ್ಯಕ್ಕೆ ಸಂಬಂಧಿಸಿದಂತೆ ವೈದ್ಯರಿಂದ ಅಭಿಪ್ರಾಯ ಪಡೆಯಬೇಕಿದೆ. ಹಾಗಾಗಿ 4 ವಾರಗಳ ಕಾಲ ಮೈಸೂರಿಗೆ ಹೋಗಿ ನೆಲೆಸಲು ಅನುಮತಿ ನೀಡಬೇಕು ಎಂದು ದರ್ಶನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿಯಾದ ನಟ ದರ್ಶನ್ಗೆ ಮೈಸೂರಿಗೆ ತೆರಳಲು ಅನುಮತಿ ನೀಡಿ ನಗರದ 57ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯ ಆದೇಶಿಸಿದೆ. ಈ ಅರ್ಜಿಯನ್ನ ಪುರಸ್ಕರಿಸಿರುವ ನ್ಯಾಯಾಲಯವು ಮೈಸೂರಿಗೆ ತೆರಳಿ 2 ವಾರಗಳ ಕಾಲ ನೆಲೆಸಲು ಅನುಮತಿ ನೀಡಿದೆ. ದರ್ಶನ್ 2025ರ ಜನವರಿ 5ರವರೆಗೆ ಮೈಸೂರಿನಲ್ಲೇ ನೆಲೆಸಬಹುದು ಎಂದು ಆದೇಶದಲ್ಲಿ ನ್ಯಾಯಾಲಯ ಹೇಳಿದೆ. ಇದರಿಂದ ಪ್ರಕರಣ ಸಂಬಂಧ ಮೈಸೂರಿನಿಂದಲೇ ಬಂಧನವಾಗಿದ್ದ ದರ್ಶನ್ 6 ತಿಂಗಳ ನಂತರ ಮರಳಿ ಮೈಸೂರಿಗೆ ಹೋಗಲು ಅವಕಾಶ ಸಿಕ್ಕಿದೆ. ಮೆಚ್ಚಿನ ಪ್ರಾಣಿಗಳ ಜೊತೆ ಕಾಲ ಕಳೆಯಲಿದ್ದಾರೆ ದಾಸ. ಜಾಮೀನು ಸಿಕ್ಕ ಬೆನ್ನಲ್ಲೇ ಮೈಸೂರಿಗೆ ಕೂಡ ಹೋಗಲು ಅನುಮತಿ ಸಿಕ್ಕಿರುವುದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಟಿ ನರಸೀಪುರ ರಸ್ತೆಯ ದರ್ಶನ್ ಫಾರ್ಮ್ ಹೌಸ್ಗೆ ದರ್ಶನ್ ಹೋಗಿ ಪ್ರಾಣಿಗಳನ್ನ ಮುದ್ದಾಡಲಿದ್ದಾರೆ. ಸಿನಿಮಾದ ಶೂಟಿಂಗ್ ಬಿಡುವು ಸಿಕ್ಕಾಗೆಲ್ಲ ದರ್ಶನ್ ತೋಟದ ಮನೆಗೆ ಭೇಟಿ ನೀಡುತ್ತಲೇ ಇರ್ತಾರೆ. ಅದೇ ತೋಟದಲ್ಲಿ ತಮ್ಮ ಇಷ್ಟದ ಪ್ರಾಣಿಗಳು ಹಾಗೂ ಪಕ್ಷಿಗಳನ್ನ ಸಾಕಿದ್ದಾರೆ. ಅವುಗಳ ಲಾಲನೆ ಪಾಲನೆಯನ್ನು ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಮತ್ತೆ 6 ತಿಂಗಳ ನಂತರ ತಮ್ಮ ಮುದ್ದಿನ ಪ್ರಾಣಿ ಪಕ್ಷಿಗಳ ಜೊತೆ ಒಂದಿಷ್ಟು ದಿನ ಸಮಯವನ್ನ ಕಳೆಯಲು ದರ್ಶನ್ ಅಲ್ಲಿಗೆ ಹೋಗಲಿದ್ದಾರೆ. ಹಾಗೆ ಮೈಸೂರಿನಲ್ಲಿರುವ ಅಮ್ಮನನ್ನ ಕೂಡ ದರ್ಶನ್ ಮಾತನಾಡಿಸಿ ಅವರ ಜೊತೆ ಕೂಡ ಕಾಲ ಕಳೆಯಲಿದ್ದಾರೆ. ದರ್ಶನ್ ಮೈಸೂರಿನಲ್ಲಿ ಅರೆಸ್ಟ್ ಆದ ನಂತರ ಮತ್ತೆ ಮೈಸೂರಿಗೆ ಹೋಗಿಲ್ಲ. 6 ತಿಂಗಳ ನಂತರ ದರ್ಶನ್ ಮತ್ತೆ ಮೈಸೂರಿಗೆ ಹೋಗಲಿದ್ದು ರಿಲ್ಯಾಕ್ಸ್ ಮೋಡ್ಗೆ ಜಾರಲಿದ್ದಾರೆ.